ಬೆಳಗ್ಗೆ ಆಯಿತು ಅಂದರೆ ಅಡುಗೆ ಮನೆಗೆ ಬಂದು ತಿಂಡಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರೋ ಅಂತ ನನ್ನಂಥ ಲೇಡೀಸ್ಗೆಲ್ಲ ಈ ಸಿಂಪಲ್ ರೆಸಿಪಿ ಯೂಸ್ಫುಲ್ ಆಗುತ್ತೆ. ಸೊ ಡೆಫಿನೆಟಾಗಿ ಶೇರ್ ಮಾಡಿ, ಹಾಗೆ ಟ್ರೈ ಕೂಡ ಮಾಡಿ. ಸೊ ಈ ರೆಸಿಪಿ ಬಂದು ರವಾ ದೋಸೆ ಅಥವಾ ರೊಟ್ಟಿ ನೀವೇನು ಬೇಕಾದರೂ ಹೇಳ್ಬೋದು. ನಾನು ಇದನ್ನು ತುಂಬ ಈಸಿಯಾಗಿ ಮಾಡ್ಕೋತೀನಿ. ತಟ್ಟೋದು ಅಥವಾ ನಾವು ಹಂಚಿನ ಮೇಲೆ ಎಳೆಯೋದು ಈ ರೀತಿ ಎಲ್ಲ ಏನೂ ಇಲ್ಲ, ಜಸ್ಟ್ ಸೌಟಲ್ಲೇ ನೀವು ಬೇಗ ಹಾಕೋಬೋದು. ಸೊ ಇದಕ್ಕೆ ನಾನು ಈ ರೆಸಿಪಿಗೆ ಒಂದು 3 ಫುಲ್ ಕಪ್ ಆಫ್ ಸಣ್ಣ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಚಿರೋಟಿ ರವೆ ಅಲ್ಲ, ಮೀಡಿಯಮ್ ರವೆ ಬರುತ್ತೆ. ಬಣ್ಸಿ ರವೆ ಹಾಕಂಗಿಲ್ಲ, ಇದಕ್ಕೆ ತುಂಬ ದಪ್ಪ ಆಗಿದ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಸಣ್ಣ ರವೆಗೆ ನಾನು ಸ್ವಲ್ಪ ಉಪ್ಪು ಬೆರೆಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ರವೆ ನೀರು ಹಾಕಿದಷ್ಟು ಕುಡ್ಕೊಳ್ಳುತ್ತೆ, ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಅದನ್ನು ರೆಸ್ಟ್ ಆಗಕ್ಕೆ ಬಿಡ್ತೀನಿ. ಆಮೇಲಿಂದ ಹಂಚಿಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮಿಕ್ಸ್ ಮಾಡ್ಕೊಂಡಾಗಲೇ ಗೊತ್ತಾಗೋದು ಅದು ಗಟ್ಟಿಯಾಗಿದೆಯಾ, ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ. ಸೊ ನಂಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು. ರೊಟ್ಟಿ ಹಾಕಂಗಿದ್ರೆ ಇದೇ ಕನ್ಸಿಸ್ಟೆನ್ಸಿ ಸಾಕು. ನೀವು ಸ್ವಲ್ಪ ದೋಸೆ ಟೈಪ್ ತಿನ್ಬೇಕಂದ್ರೆ ಇನ್ನೊಂಚೂರು ನೀರು ಬೆರೆಸ್ಕೋಬೇಕು. ನಾನು ಇಷ್ಟು ನೀರು ಬೆರೆಸ್ಕೊಂಡಿದ್ದಕ್ಕೆ ಇಷ್ಟ ಆಯಿತು. ಸೊ ಇದನ್ನು ನಾನು ಇವಾಗ ಒಂದು ಸೌಟ್ ಎತ್ಕೊಂಡು ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಒಂದು ಸೌಟ್ ಹಾಕೋದ್ರಲ್ಲೇ ಎಷ್ಟು ತೆಳ್ಳಗೆ ಮಾಡ್ಬೋದು ನಾವು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಸಿಂಪಲ್ ಕೂಡ ಹೌದು. ನೀವು ಯಾವುದೇ ಆಡಿಸ್ಬೇಕಾಗಿಲ್ಲ, ಗ್ರೈಂಡ್ ಮಾಡಬೇಕಿಲ್ಲ, ಏನೇನೂ ಇಲ್ಲ. ಜಸ್ಟ್ ರವಾ, ಸಾಲ್ಟ್, ನೀರು ಇಷ್ಟೇ ನನ್ನ ಇಂಗ್ರೀಡಿಯೆಂಟ್ಸು. ಇದಂತೂ ನನಗೆ ಬೆಳಗ್ಗೆ ತುಂಬಾ ಟೈಮ್ ಸೇವ್ ಮಾಡುತ್ತೆ. ಟೈಮ್ ಸೇವರ್ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ಕಾಯಿ ಚಟ್ನಿ ಯಾವುದೇ ರೀತಿ ಕರೀಸ್ನ ಹಾಕಿ ಮಿಕ್ಸ್ ಮ್ಯಾಚ್ ಮಾಡಿ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಡೆಫಿನೆಟಾಗಿ ಟ್ರೈ ಮಾಡಿ. ಎಲ್ಲ ಹರಿಬರಿಲಿರೋ ಅಂಥವ್ರಿಗೆ ಈ ರೆಸಿಪಿ ಸಖತ್ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿನ ಶೇರ್ ಮಾಡಿ, ಲೈಕ್